ಒಬ್ಬ ಬಡವನ ಹೋಗಿ ಬಲ್ಗಾರ ಹೊಡೆದಾಕಿದ್ರೆ ಅಂತ ನೋಡ್ತಾನೆ ಬಿದ್ದೋದಾಗ ಪ್ರಾಣ ಹೋಗುವಾಗ ಆ ಶಿವನೇ ಅಲ್ಲಿ ಇಳ್ಕೋನು. ಜನಸಾಮಾನ್ಯವಾಗಿ ಓಡಾಡುವಂಥ ವ್ಯಕ್ತಿ ನ್ಯಾರವಾಗಿ ಇರ್ಬೋದಾಗಿತ್ತು. ಆದರೆ ಇವನಿಗೆ ಹಣಿನ ಆಂಭಾವ ಜಾಸ್ತಿ ಆಯ್ತಲ್ಲ, ಅದು ಈಗ ತೋರಿಸಿದ್ದಕ್ಕೆ ನಾವು ಸತ್ತಾನು ಸುಖವಂತೆ, ಇರೋರು ಕಷ್ಟವಂತೆ, ಅನುಭವಿಸ್ತಾ ಇರೋ ನಾವು ಒಂದೇಟು ಸತ್ತಿರೋ ನಾವು ಈಗ ಅನುಭವಿಸ್ತಾ ಇರೋ ನಾವು ಅನುಭವಿಸ್ಲಿ ಬಿಡಿ ಅಷ್ಟೇ. ಸರ್ ರೇಣುಕಾಸ್ವಾಮಿದು 2 ಫೋಟೋ ತೋರಿಸ್ತೀನಿ. ಫೋಟೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಹೇಳಿ. ಇದು ನೋಡಿ, ಇದು ಒಂದು. ದರ್ಶನ್ ಬಗ್ಗೆ ಹೌದು, ಇದು ರೇಣುಕಾಸ್ವಾಮಿ ಫೋಟೋ. ಓಕೆ, ಇದೊಂದು ಮತ್ತೆ ಇನ್ನೊಂದು ನೋಡಿ ಹೇಳ್ತೀನಿ ಕೇಳಿ. ಕೇಡಿ ಪಾತ್ರ ಮಾಡ್ತಿದ್ದಾಗ ಹಣ ಹೆಚ್ಚಿರ್ನಿಲ್ಲ, ಆಗ ಒಂದು ತಕ್ಕ ಮಟ್ಕಿದ್ರು. ಹಣ ಹೆಚ್ಚ ಏನಾಯ್ತದೆ ಅಂದರೆ ಒಂಥರ ಅಹಂಕಾರ ಆಂಭಾವ ಜಾಸ್ತಿ ಆಯ್ತದೆ ಮನುಷ್ಯನಿಗೆ. ಆಗ ಏನಾಯ್ತದೆ ಅಂತಂದರೆ ಮೇಲಿಂದ ದೇವ್ರು ಹೇಳ್ಕೊಂತಾನೆ ಅವರ ಮಠ ಮಾಡೋಕೆ, ಜನ ಮಠ ಮಾಡೋದಲ್ಲ, ಮೇಲಿಂದ ಯುಗ ಪುರುಷನೇ ಹೇಳ್ಕೊತಾನೆ ಅವ್ರ ಮಠ ಮಾಡೋಕೆ. ಆ ಪರಿಸ್ಥಿತಿ ನಡೆದಿರೋದು. ಒಬ್ಬ ಬಡವನ ಹೋಗಿ ಬಲ್ಗಾರ ಹೊಡೆದಾಕಿದ್ರೆ ಅಂತ ನೋಡ್ತಾನೆ ಬಿದ್ದೋದಾಗ ಪ್ರಾಣ ಹೋಗುವಾಗ ಆ ಶಿವನೇ ಅಲ್ಲಿ ಇಳ್ಕೋನು. ಅತಿ ಅಹಂಕಾರವಾಗಿ ಆಂಭಾವಾಗ ಹಣ ಹೆಚ್ಚಿಗಂದ್ಮೇಲೆ ಆಗುವುದೇ ಆ ಪರಿಸ್ಥಿತಿ. ಇಷ್ಟು ಹೇಳೋಕೆ ನಾನು ಇಷ್ಟಪಡ್ತೀನಿ. ರೇಣುಕಾಸ್ವಾಮಿ ಬಗ್ಗೆ ಮಾಡಿರೋದು ತಪ್ಪು ಮೇಡಮ್ ಅವರೇ, ದರ್ಶನ್ ಮಾಡಿರೋದು ತಪ್ಪು. ಅವನಿಗೆ ಒಳ್ಳೆ ಪ್ರಶಸ್ತಿ ಇತ್ತು, ಪ್ರಶಸ್ತಿ ಹಾಳು ಮಾಡ್ಕೊಂಡವ್ರು ಅವರು. ತಪ್ಪು ಅವ್ರು ಮಾಡಿರೋದು. ಸರಿ, ಇನ್ನು ಇದು ಪವಿತ್ರ ಗೌಡ ಬಂದು A1 ಆರೋಪಿ. ಅವರು ಚಪ್ಪಲಿ ಹೊಡೆದಿದ್ದಾರೆ ಅಂತ ಚಾರ್ಜ್ ಶೀಟಲ್ಲಿ ಕೂಡ ಮೆನ್ಷನ್ ಆಗಿದೆ. ಏನನ್ಸುತ್ತೆ ಓವರಾಲ್ ಕೇಸಲ್ಲಿ ಪವಿತ್ರ ಗೌಡ ಬಗ್ಗೆ? ಹಿಂದೆ ಅವ್ರವ್ರಿಗೆ ಏನೇನು ನಡೆದಿತ್ತೋ, ಏನೇನು ವೈಯಕ್ತಿಕ ಸಂಬಂಧ ಇತ್ತೋ, ಇನ್ನೊಂದಿತ್ತೋ, ಏನೇನಿತ್ತೋ, ಅವ್ರು ಏನು ಕಂಡಿದ್ರೋ ಬಿಟ್ಟಿದ್ರು ಅದು ನೋಡ್ಬಿಟ್ಟು ಅವ್ರು ಮಾಡಿರ್ಬೋದು. ಅವ್ರದ್ದೇನು ತಪ್ಪು ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಆದರೆ ಇವನು ವ್ಯಕ್ತಿ ಜನಸಾಮಾನ್ಯವಾಗಿ ಓಡಾಡುವಂಥ ವ್ಯಕ್ತಿ ನ್ಯಾರವಾಗಿ ಇರ್ಬೋದಾಗಿತ್ತು. ಆದರೆ ಇವನಿಗೆ ಹಣಿನ ಆಂಭಾವ ಜಾಸ್ತಿ ಆಯ್ತಲ್ಲ, ಅದು ಈಗ ತೋರಿಸಿದ್ದಕ್ಕೆ ನಾವು ಇನ್ನೇನು. ಸರಿ, ಇನ್ನು ರೇಣುಕಾಸ್ವಾಮಿ ವಿಚಾರಕ್ಕೆ ಬಂದರೆ ಅವರು ಫೋಟೋಸ್ ಕಳಿಸಿದ್ದಾರೆ ಅಂತ ಏನೋ ಇನ್ಸ್ಟಾಗ್ರಾಮ್ ಇದರಿಂದನೇ ಸಾಬೀತಾಗಿದೆ. ಅದು ಕಳಿಸಿದ್ದಾರೆ, ಹೌದು ಅಶ್ಲೀಲ ಫೋಟೋಸ್ ಕಳಿಸಿದ್ದಾರೆ ಅಂತ. ಏನು ಅನ್ಸುತ್ತೆ ರೇಣುಕಾಸ್ವಾಮಿ ಬಗ್ಗೆ? ಓವರಲ್ಲಿ ಫೋಟೋ ನೋಡಿದ್ರೆ ಅವರು ಮತ್ತೆ ಫೋಟೋಸ್ ಕಳಿಸಿದ್ದಾರೆ ಅಂತ ಹೇಳಿ ಹೊಡೆದಿರೋದು ಇವರು ಎಲ್ಲದನ್ನು. ಅದು ಪೊಲೀಸ್ನವರೆಲ್ಲ ತನಿಖೆ ಮಾಡ್ತಾರೆ ಬಿಡಿ. ಇನ್ನೇನು ತನಿಖೆ ಮಾಡಿ ಎಲ್ಲಿ ಹಾಕ್ಬೇಕು ಹಾಕವ್ರಲ್ಲ, ಇನ್ನೇನು ತೊಂದರೆ ಏನಿಲ್ವಲ್ಲ. ಅವ್ರೇನು ತನಿಖೆ ಮಾಡಿ ಹಾಕ್ಬೇಕು ಹಾಕಿ ಕಳ್ಸವ್ರೆ ಬಿಡಿ, ತೊಂದರೆ ಏನಿಲ್ವಲ್ಲ. ಅವ್ರು ಆ ರೀತಿ ಆಡ್ದವನ ಎಲ್ಲಿ ಹಾಕ್ಬೇಕು ಹಾಕವ್ರೆ ಬಿಡಿ, ಅನುಭವಿಸ್ಲಿ. ಸತ್ತೋಗಿರೋ ಅದೇನು ಸತ್ತೋದಂಗೆ ಸುಖ ಅಂತ, ಇರೋನು ಕಷ್ಟವಂತೆ ಹಂಗೆ ಆಯ್ತದ ಅಷ್ಟೇ, ಇನ್ನೇನಿಲ್ಲ ಪ್ರಪಂಚ. ಸತ್ತಾನು ಸುಖವಂತೆ, ಇರೋರು ಕಷ್ಟವಂತೆ, ಅನುಭವಿಸ್ತಾ ಇರೋ ನಾವು ಒಂದೇಟು ಸತ್ತಿರೋ ನಾವು ಈಗ ಅನುಭವಿಸ್ತಾ ಇರೋ ನಾವು ಅನುಭವಿಸ್ಲಿ ಬಿಡಿ ಅಷ್ಟೇ. ಸರ್, ದರ್ಶನ್ ಅವರು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇಕಾಗಿರುವಂಥ ನಟ ಆಗಿದ್ರು. ಅಂದರೆ ಅವರು ಎಷ್ಟೋ ಜನಗಳಿಗೆ ಮಾದರಿ ಆಗಬೇಕಿತ್ತು ಇನ್ನು ಮುಂದೆ. ಸೊ ಎಷ್ಟೋ ಜನ ತುಂಬ ಫ್ಯಾನ್ಸ್ ಇದ್ದಾರೆ ಅವರಿಗೆ. ಬಟ್ ಇವಾಗ ಹೋಗಿ ಬಳ್ಳಾರಿ ಜೈಲಲ್ಲಿ ಕೂತಿದ್ದಾರೆ. ಏನು ಅನ್ಸುತ್ತೆ ಸರ್? ಅಂದರೆ ಅವ್ರಿಗೆ ಮಾದರಿ ಆಗಬೇಕಾಗಿರೋರು ಈ ಥರ ಹೋಗಿ ಈ ಪರಿಸ್ಥಿತಿ ಮಾಡ್ಕೊಂಡು ಜೈಲಲ್ಲಿ ಕೂತಿರೋದು. ಪರ್ಮನೆಂಟಾಗಿ ಅಲ್ಲೇ ಕೂತ್ಕೊಬಿಡ್ಲಿ ಬಿಡಿ, ಪರ್ಮನೆಂಟಾಗಿ ಅಲ್ಲೇ ಕೂತ್ಕೊಬಿಟ್ರೆ ಒಳ್ಳೇದೇ. ಇಂತಾನೇ ಮಾಡಬಾರ್ದು, ಅವ್ರನ್ನ ಅಲ್ಲೇ ಇದ್ಬಿಟ್ರೆ ಚಂದ ಬಿಡಿ. ಏನು ಅನ್ಸುತ್ತೆ ಮ್ಯಾಮ್ ನಿಮ್ಗೆ ವಾಟ್ ಎಕ್ಸಾಕ್ಟ್? ಮೇಡಮ್, ಅವ್ರು ನೋಡುವಾಗನೇ ಅನಿಸುತ್ತೆ ಇವರು ತುಂಬ ವೀಕ್ ಆಗಿದ್ದಾರೆ, ನಾವು ಏನು ಮಾಡಿದ್ರೂ ಆಗುತ್ತೆ ಅಂತ ಅವರು ತೋರಿಸಿದ್ದಾರೆ ಅಷ್ಟೇ. ತುಂಬ ಮಾಡಬಾರ್ದಾಯಿತು. ಅದೇ ಅವರು ದುಡ್ಡಿದೆ, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದರೆ ಅವರು ಏನು ಬೇಕಂದ್ರೂ ಮಾಡಿರೋರು, ಅಷ್ಟು ಅಧಿಕಾರ ಇದೆ ಅವರಿಗೆ. ಸೊ ಇವರೇ ಮಾಡಿರೋದು ತಪ್ಪೇ ಅಲ್ವಾ ಮೇಡಮ್? ಇವಾಗ ಏನೇನೋ ಇರುತ್ತೆ. ದಿನೇ ವಿಜಯ್ ಸರ್ ಇವಾಗ ಅದೆಲ್ಲ ಮೆಡಿಸನ್ ಎಲ್ಲ ಎಷ್ಟೋ ಹೇಳಿದ್ದಾರೆ, ಅದೆಲ್ಲ ಪೊಲೀಸವರು ಎಷ್ಟೋ ನೋಡ್ಬೋದಾಯಿತು, ಎಷ್ಟೋ ಮಕ್ಕಳು ಇವತ್ತಿಗೆ ಚೆನ್ನಾಗಿರ್ಬೋದಾಯಿತು. ಇದೇ TV 9 ಇದು ಮಾಡ್ಕೊಂಡು. ಸರಿ, ದರ್ಶನ್ ಅವರು ಎಷ್ಟೋ ಜನಕ್ಕೆ ಮಾದರಿ ಆಗಬೇಕಿತ್ತು. ಬಟ್ ಅವರು ಈ ಕೃತ್ಯದಿಂದ ಹೋಗಿ ಇವಾಗ ಜೈಲಲ್ಲಿ ಕೂತಿದ್ದಾರೆ. ಏನು ಅನ್ಸುತ್ತೆ? ಅಂದರೆ ಎಷ್ಟೋ ಜನಕ್ಕೆ ಮಾದರಿ ಆಗಬೇಕಾಗಿರೋರು ಹೋಗಿ ಜೈಲಲ್ಲಿ ಕೂತಿದ್ದಾರೆ. ಬೇಜಾರಾಗುತ್ತೆ ನೋಡೋಕ್ಕೆ ಅಷ್ಟೇ. ನಾನು ತಮಿಳ್ನಾಡಲ್ಲಿಂದ ಬಂದಿದ್ದೀನಿ. ಸೊ ಇವಾಗ ನ್ಯೂಸ್ ನೋಡಿನೇ ನನಗೆ ಇದೆಲ್ಲ ಗೊತ್ತಾಗಿರೋದು ಸ್ವಲ್ಪ. ಬೀಟ್ ಪ್ಲಸ್ ಕರ್ನಾಟಕ.